ಇವತ್ತು ಶಿಕ್ಷಣಕ್ಕೆ ಏನಾದ್ರು ಈ ರಾಜ್ಯದಲ್ಲಿ ಒತ್ತು ಕೊಟ್ಟಂತ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಅಶೋಕ್ ನಾರಾಯಣವರು ಅಷ್ಟೇ, ಅವರು ಶಿಕ್ಷಣ ಸಚಿವರಾಗಿದ್ದಾಗ ಮತ್ತೆ ಜಿ ಟಿ ದೇವೇಗೌಡರು, ಇಲ್ಲಿ 2 ಜನ ಶಿಕ್ಷಣ ಸಚಿವರು ಶಿಕ್ಷಣಕ್ಕೆ ಕ್ರಾಂತಿಕಾರಿ ಮಾಡಿದಂಥ ಯಾರಾದ್ರು ಮುಖ್ಯಮಂತ್ರಿಗಳಿದ್ರೆ ಈ ರಾಜ್ಯದಲ್ಲಿ ಅದು ಕುಮಾರಸ್ವಾಮಿ ಅಂತ ಹೇಳಬೇಕಾದ್ರೆ, ಕಳೆದ 50 ವರ್ಷದಲ್ಲಿ ಕುಮಾರನ ಮುಖ್ಯಮಂತ್ರಿ ಆಗಿರುವವರಿಗೆ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿನಿಂದ ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜಿನಿಂದ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ 1600 ಬಸವರಾಜ ಹೊರಟ್ಟಿಯರು ಮಂತ್ರಿ, ಕುಮಾರನ ಮುಖ್ಯಮಂತ್ರಿ. ಅವತ್ತು 1600 ಹೈಸ್ಕೂಲು, 600 PU ಕಾಲೇಜು, ಸುಮಾರು 250 ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, 34 ITI ಕಾಲೇಜ್, ಎಲ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರಾಗಿದ್ದರೆ ಕುಮಾರಸ್ವಾಮಿ. ಅದರ ಜೊತೆಗೆ ಸುಮಾರು ಪ್ರೌಢಶಾಲೆ ಶಿಕ್ಷಕರು PU ಕಾಲೇಜಿಗೆ 1800 ಜನ ಇವತ್ತು ನೌಕರಿ ಕೊಟ್ಟಿದ್ದು ಕುಮಾರನ ಕಾಲದಲ್ಲಿ. ಮತ್ತೆ 4800 ಜನ ಪ್ರಥಮ ದರ್ಜೆ ಕಾಲೇಜು ಓಪನ್ನು, ಕಾಲೇಜು ಶಿಕ್ಷಕರು. ಸುಮಾರು 5000 ಕೋಟಿ ಬಿಲ್ಡಿಂಗ್ ಅನ್ನು ನಾವು ಕಟ್ಟಿಕೊಟ್ಟಿದ್ದೆವು. ಕುಮಾರನವರು 2006ರಿಂದ 2008ರವರೆಗೆ 5000 ಕೋಟಿ ನಬಾರ್ಡು ಎಲ್ಲ ಸೇರಿ ಸುಮಾರು 5ರಿಂದ 10,000 ಕೋಟಿವರೆಗೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟಿಸಿ ದೇವೇಗೌಡರಿದ್ದಾರೆ. ಇಲ್ಲೇ ಮೈಸೂರು ನಗರದಲ್ಲಿ 4 ಪ್ರಥಮ ದರ್ಜೆ ಕಾಲೇಜು ಮಾಡಿರ್ಬೋದು ಜಿ ಟಿ ದೇವೇಗೌಡರು ಕುಮಾರನ ಮುಖ್ಯಮಂತ್ರಿ ಇದ್ದಾಗ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾನಡಿಸ್ ಕಾಲೇಜಿಗೆ 1 ಬಿಲ್ಡಿಂಗ್ ಕೊಟ್ಟಿದ್ದೀವಿ ನಾವು. ಬೆಂಗಳೂರು ಆರ್ಸಿ ಕಾಲೇಜ್ ಇರ್ಬೋದು, ಮತ್ತೆ ನಮ್ಮ ಬೆಂಗಳೂರು ಮಾನಡಿಸ್ ಕಾಲೇಜ್ ಇರ್ಬೋದು. ಇವತ್ತು ಶಿಕ್ಷಣಕ್ಕೆ ಕಟ್ಟಡ, ಶಿಕ್ಷಕರು ಮತ್ತೆ ಒಂದು ಕಾಲೇಜನ್ನು ಓಪನ್ ಮಾಡಿದ್ದೇವೆ ಅಂದರೆ ಅದು ಕುಮಾರನ ಕಾಲೇಜ್. ತಿಪ್ಟೂರು ತಾಲೂಕಿನ 4 ಜಿಲ್ಲಾ ಕೇಂದ್ರದಲ್ಲಿ ಕಾಲೇಜ್ ಇರಲಿಲ್ಲ. ಅವತ್ತು ಕುಮಾರನ ಕಾಲೇಜಲ್ಲಿ 224 ಕ್ಷೇತ್ರದಲ್ಲೂ ಕಾಲೇಜ್ ಇರಲೇಬೇಕು ಅಂತ ಮಾಡಿದಂಥ ಯಾರು ಮುಖ್ಯಮಂತ್ರಿ ಇದ್ದರೆ ಯಡಿಯೂರಪ್ಪನವರು ಕುಮಾರನಿದ್ದಾಗ ಅದು ಸನ್ಮಾನ್ಯ ಕುಮಾರನ ಸೇರಬೇಕಾಗುತ್ತೆ ಅಂತ ಹೇಳ್ತೀನಿ. 50 ವರ್ಷ ಬಸ್ಪೇಟ್ ಕಾಲೇಜಿನಿಂದ ಇವತ್ತು ಟಿ ಟಿ ದೇವೇಗೌಡರು ಇಲ್ಲೇ ಕೂತವ್ರೆ. ಹುಣಸೂರಿನಲ್ಲಿ 4 ಬಸ್ಪೇಟ್ ಕಾಲೇಜ್, 3 ಪ್ರಥಮ ದರ್ಜೆ ಕಾಲೇಜ್. ಇವತ್ತು ಹೈಸ್ಕೂಲ್ ರಾತ್ರಿ 5 PU ಕಾಲೇಜು, 12 ಹೈಸ್ಕೂಲ್. ಇಲ್ಲಿ ಬೇಲೂರಿಗೆ ಸುಮಾರು 14 ಹೈಸ್ಕೂಲ್ ಕೊಟ್ಟಿಲ್ಲ. ಸಕಲೇಶ್ಪುರದಲ್ಲಿ 18, 19 ಸಕಲೇಶ್ಪುರ ಹೈಸ್ಕೂಲ್ ಕೊಟ್ಟಿಲ್ಲ. ಇವತ್ತು ವಿವೇಕವರು ಒಳ್ಳೆ ಯುವಕರಿದ್ದಾರೆ. ಇವತ್ತು ನಮ್ಮನ್ನೇ ಕುಮಾರನ ಹತ್ರನೇ ಹಿಂದೂ ಜೈನ್ ಕೆಲವು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇವತ್ತು 3 ಬಾರಿ ಗೆಲ್ಲಿಸ್ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಇವತ್ತು ಕುಮಾರನಿಗೆ ಕೆಲವು ಏನಾಗ್ತದೆ, ನಾನು ಯಾರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋದಿಲ್ಲ. ಆದರೆ ಒಂದು ಪಕ್ಷ ನಿಷ್ಠೆ ಇರಬೇಕಾದ್ರೆ ಅದರಿಂದ ಇವತ್ತು ವಿವೇಕವರು ಯುವಕರಿದ್ದಾರೆ. ಅವ್ರಿಗೆ ತಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವು 18 ಮತ ಕೊಟ್ಟದ್ದು ನಾವು ಬರ್ತೇವೆ. 4 ಜನ BJP ನಾವು ಸೇರಿ 5 ಜನ, 6 ಜನ ಶಾಸಕರಿದ್ದರು. 4 JDS, 2 BJP, 6 ಜನ ಶಾಸಕರಿದ್ದೇವೆ. ಇದು ಅಶೋಕರೇ ನಮ್ಮ ಇಲ್ಲಿ ಸಂತೋಷ್ ಇದ್ದಾರೆ, ಬಾಲಕರಿದ್ದಾರೆ, ನಮ್ಮ ಜಿಲ್ಲಾ ಪರಿಷತ್ ಕುಮಾರ ಮಾಜಿ ಕುಮಾರ್ ನಾವೆಲ್ಲ ನಾಳೆ 11 ಗಂಟೆ ಮೀಟಿಂಗ್ ಕರೆಸಿದ್ವಿ. ವಿವೇಕೇಂದ್ರ ಕೇಳಿದ್ವಿ. ಶುಕ್ರವಾರ ಮತ್ತೆ ಜಂಟಿಯಾಗಿ ನಾನು, ನಮ್ಮ ಸುರೇಶಣ್ಣ, ನಮ್ಮ ಸಕಲೇಶ್ಪುರದ ಮಂಜಣ್ಣವರು ಎಲ್ಲ ಸೇರಿ ಜಿಲ್ಲಾ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಿ ಸೇರಿ ಇದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ತೊಲಗಿಸಬೇಕು. ಇವತ್ತು ಕಾಂಗ್ರೆಸ್ ಮುಕ್ತ ಮಾತ್ರ ಈ ರಾಜ್ಯ ಒಳ್ಳೆಯದು. ಕುಮಾರನ ಕಾಲದಲ್ಲಿ
ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿ ನಾವು ಯಾವುದೇ ರೀತಿಯ ಎದೆಗುಂದಲೇ ಇವತ್ತು ಶಿಕ್ಷಣ ಕ್ಷೇತ್ರದಿಂದ ಇವತ್ತು ದಕ್ಷಿಣ ಕ್ಷೇತ್ರದಲ್ಲಿ ವಿವೇಕವನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಮತ್ತೊಂದು ನನ್ನ ಎರಡು ಮಾತು ನಾವು